ತನಕ ಅವರು ಯಾರೂ ರಿಪ್ಲೈ ಬಂದಿಲ್ಲ. ನಾನು ಅವ್ರವ್ರ ಇಲಾಖೆದಾಗ ಹೋಗಿ ಅವ್ರ ಸೆಕ್ರೆಟರಿ ಕಡೆ ಸಿಗ್ನೇಚರ್ ತೊಗೊಂಡು ಬಂದಿದ್ದೀನಿ. ಮತ್ತು ಅದಕ್ಕೂ ಗಮನಕ್ಕೆ ಬಂದಿಲ್ಲ. ಮತ್ತು ನ್ಯಾಯಾಲಯದ ಮೇಲೆ ನಮಗೆ ಭರೋಸೆ ಇದೆ. ನ್ಯಾಯಾಂಗದವರೆಗೂ ಕೆಲಸ ಮಾಡಕ್ಕೆ ಕೊಡಂಗಿಲ್ಲ. ಅಂದ್ರೆ ಈಗ ಸದ್ಯ ನೀವು ನೋಡಿ ಹೋರಾಟ ಮಾಡ್ತಾ ಇದ್ದೀರಾ ಸಿಬಿಐಗೋಸ್ಕರ. ಈಗ ಆಡಳಿತ ಪಕ್ಷ ಸರ್ಕಾರ ಸ್ಪಂದನೆ ಮಾಡ್ತಾ ಇಲ್ಲ. ಇನ್ನೇನಾದ್ರೂ ನ್ಯಾಯಾಂಗದ ರೀತಿಯಲ್ಲಿ ಹೆಜ್ಜೆ ಇಡುವಂತ ಯೋಚನೆ ಒಳಗಿದೆ. ಈಗ ಇವ್ರ ಕಡೆ ಅಂತೂ ಆಗಂಗಿಲ್ಲ. ನಮ್ಗೆ ಈಗ ಭರೋಸೆ ಕಳ್ಕೊಂಡ್ಬಿಟ್ಟ ಸಾರ್ವಜನಿಕರು. ಎಲ್ಲರಿಗೂ ಕೂಡ ಗೊತ್ತಾಗಿದೆ ರಾಜ್ಯ ಸರ್ಕಾರ ಇದನ್ನ ಸೇಫ್ ಗಾರ್ಡ್ ಮಾಡ್ತಾ ಇದೆ. ಅದಕ್ಕೆ ನಾವು ಕೂಡ ಒತ್ತಾಯ ಮಾಡ್ತಾ ಇದ್ದೇವೆ. ಏನು ಸಂಘಟಿತರು ಹೊರಗೆ ಬಂದು ಈಗ ಒಬ್ಬರು ಸಂಘಟಿತರು ಬಂದಿದ್ದಾರೆ, ಇನ್ನೆಲ್ಲಾ ಸಂಘಟನೆಗಳು ಸಂಪರ್ಕ ಮಾಡಿ ಮತ್ತೆ ಬೀದಿಗೆ ಇಳಿದು ಹೋರಾಟ ಮಾಡ್ಲೇಬೇಕಾಗ್ತದೆ. ಅದನ್ನ ನಾವು ನ್ಯಾಯಾಂಗ ತನಿಖೆದು ಆಗ್ಬೇಕು, ಇಲ್ಲಾಂದ್ರೆ CBIಗರ ಆಗ್ಬೇಕು, ಇಲ್ಲ NIAಗರ ಆಗ್ಬೇಕು. ನ್ಯಾಯ ಸಿಗ್ಬೇಕು, ಅಕ್ಕಿನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು. ಮತ್ತೆ ಈ ಪ್ರಕರಣ ಮತ್ತೊಮ್ಮೆ ಯಾವ್ದು ಆಗ್ಬಾರ್ದು. ಈಗ ನಾವು ಕಳ್ಕೊಂಡ್ರೆ ನಮ್ಮ ಮಗಳನ್ನೇನಾದ್ರು ಕೊಡಕ್ಕಾಕೈತಿ ಇವ್ರಿಗೆ? ಆಗಂಗಿಲ್ಲ. ಇವಾಗ ಎಲ್ಲ ಪಕ್ಷದವರಾದ್ರೂ ಕೂಡ ಅಂದ್ರೆ ರಾಜಕೀಯತರವಾಗಿ ಬಳಸ್ಕೊಂಡ್ರ ಅಂತ ನಿಮ್ಮ ಮಗಳ ಹತ್ಯೆಯನ್ನ? ಆ ರೀತಿ ರಾಜಕೀಯವಾಗಿ ಯಾರು ಬಳಸ್ಕೊಳ್ಳಿಲ್ಲ. ಬಟ್ ಇವರು ಅಧಿಕಾರದಾಗಿದ್ದವರು ಬಳಸ್ಕೊಂಡ್ರು. ಅಧಿಕಾರದಾಗಿದ್ದವರೇ ನಮ್ನ ರಾಜಕೀಯವಾಗಿ ಭರೋಸೆ ಕೊಟ್ಟು ಖುಷಿ ಆಯ್ತಿದ್ರು. ಭರವಸೆ ಕೂಡ ಕೊಟ್ರು ನಿಮ್ಗೆ? ನಮ್ಮ ರಾಜ್ಯ ಸರ್ಕಾರ ಅವ್ರ ಮೇಲೆ ಭರೋಸೆ ಆಯ್ತು, ನಮ್ಮ ಪಾರ್ಟಿಯವರು ಅಂತೇಳಿ ನಾವು ವಿನಂತಿ ಮಾಡಿದೀವಿ. ಅವ್ರು ಆದ್ರೂ ಕೂಡ ಬಂದು ನಂಗೆ ಶಾಂತಾನ ಹೇಳಿ ಧೈರ್ಯ ತುಂಬಿ ಹೋದ್ರು. ಬಟ್ ಕಳೆದ 9 ತಿಂಗಳಿಂದ ಇವತ್ತಿನವರೆಗೂ ಯಾರಿಲ್ಲ. ನಾನು CM ಅವ್ರಿಗೆ ಭೇಟಿ ಆಗಕ್ಕೆ ಹೋದ್ರೆ ಅಲ್ಲಿ ಕೂಡ ನನಗೆ ಭೇಟಿ ಆಗ್ಲಾರ್ದಂಗೆ ನೋಡ್ಕೋತಾರೆ ಇವ್ರು ಏರ್ಪೋರ್ಟ್ನಲ್ಲಿ, ಹುಬ್ಳಿ ಏರ್ಪೋರ್ಟ್ನಾಗ. ಅಂದ್ರೆ ಏನ್ ಸರ್ ಅಂದ್ರೆ ನಮ್ಮ ಮೇಲೆ ಷಡ್ಯಂತ್ರ ಅಂತ ಮುಚ್ಚಾಕೋದು ಪ್ರಕರಣ. ಅಂದ್ರೆ ಯಾವ ಕ್ಷೇತ್ರ ಶಾಸಕರು ಅಂತ ಅಲ್ಲ, ಎಲ್ಲರಿಗೂ ಗೊತ್ತಿದೆ. ಅವ್ರ ರಾಜ್ಯ ಸರ್ಕಾರ ಗೊತ್ತಿದ್ದಲ್ಲ. ಇನ್ವೆಸ್ಟಿಗೇಷನ್ ಮಾಡಿ ಡೈಲಿ ಒಂದೊಂದು ತಾಸಿಗೆ ಒಂದೊಂದು ಅಪ್ಡೇಟ್ ಹಾಕೋ ಇಂಟೆಲಿಜೆನ್ಸಿ ರಿಪೋರ್ಟ್ ಇರ್ತೈತಿ. ಯಾರು ಏನ್ ಮಾಡತ್ತಾರ ಅಂತ ಗೊತ್ತಿಲ್ಲ. ಅಂದ್ರೆ ನೇರವಾಗಿ ನಿಮ್ ಶಾಸಕರ ಮಾಡಿರುವಂತದ್ದು. ಈಗ ನಮಗೆ ಇಲ್ಲಿ ಈಗ ಬೇರೆದವ್ರು ಯಾರು ಮಾಡ್ತಾರ್ರಿ? ಏನ್ ಅವಶ್ಯಕತೆ ಐತಿ? ಈಗ ನಮ್ಮ ಬೆಳವಣಿಗೆ ನಾನು ಕಾಂಗ್ರೆಸ್ ಪಾರ್ಟಿ ಮೇಲೆ ಬೆಳೆಯತ್ತೇನೆ ಅನ್ನೋದಕ್ಕೆ ನನ್ನ ಮನೆಗೆ ನಾನು MLA ಟಿಕೆಟ್ ಕೇಳಿದ ತಪ್ಪಾಯ್ತಾ? ಅದರಿಂದ ಆಗಿದ್ದಲ್ಲ ಇದು. ಇರ್ಸು ಮುರ್ಸು ಪ್ರಸಾದ ಭವನವ್ರದ್ದು ನಿಮ್ದು ಎಷ್ಟು ವರ್ಷಗಳಾಯ್ತು ಸರ್ ಈ ರೀತಿ? ಈಗ ನಾನು ಅದ್ರ ಬಗ್ಗೆ ನಾನು ಮಾತಾಡಕ್ ಇಚ್ಛಲ್ಲ. ಅದು ಏನೈತಿ ತನಿಖೆ ಹತ್ತಿದೆ ಅಲ್ಲೈತಿ, ಅದು ಹೋಲಿ, ಅದು ಬರ್ಲಿ, ಎಲ್ಲರಿಗೂ ಗೊತ್ತಿದೆ. ಅದು ಒಂದೇ ನಾನು ವಾರ್ಡ್ನಾಗ 2 ಕಾಂಗ್ರೆಸ್ ಆಫೀಸು, ನಂದು ಕಾರ್ಪೊರೇಟರ್ ಆಫೀಸ್, ನಾನು ಜನಪ್ರತಿನಿಧಿನ, ಅಲ್ಲೇ ಇನ್ನೊಂದು ಕಾಂಗ್ರೆಸ್ ಆಫೀಸ್ ಮಾಡಿಸ್ತಾರಂದ್ರೆ ಲೆಕ್ಕ ಹಾಕಿ. ಯಾರು ಕೈವಾಡ? ಸ್ಥಳೀಯ ಕಾಂಗ್ರೆಸ್ ನಾಯಕರು ಅವ್ರು ಬಿಟ್ರೆ ಬೇರೆ ಯಾರು ಇಲ್ಲ ಸರ್. ಯಾರು ವಿದೇಶದಿಂದ ಬಂದ್ ಮಾಡಿರ್ಲಿಲ್ಲ. ಎಲ್ಲ ದಿಲ್ಲಿಯಿಂದ ಶಾಸಕ ಬಂದ್ ಮಾಡಿಲ್ಲ. ಲೋಕಲ್ನವ್ರೇ ಇರ್ತಾರ. ಲೋಕಲ್ನವ್ರನ್ನ ನಮ್ಮ ಹತ್ತಕ್ಕಾಗ್ತಾರ. ಪ್ರಚೋದನೆ ಕೊಟ್ಟಿದ್ರಂತ್ರಿ ಎಲ್ಲ 100ಕ್ಕೆ 100 ಹೇಳ್ತೀನಿ. ತನಿಖೆ ಆಗ್ಲೇ ಬರ್ಲಿಲ್ಲ ಅಂದ್ರೆ ಹೇಳಿ. ಅದೇ ತಮ್ಮ ಪಕ್ಷದವರು ಅನ್ಯಾಯಕ್ಕೊಳಗಾದವರು ಬೆನ್ನಿಗೆ ನಿಂದಂಗಿಲ್ಲ ಅಂತ ಅನ್ನೋದು ಕನ್ಫರ್ಮ್ ಆಯ್ತು ಸರ್. ಅವರು ಪ್ರಭಾವಿ ಅದಾರ, ಅವರು ಅಧಿಕಾರದಾಗ ಅದಾರ, ಅದಕ್ಕೆ ಅವ್ರದ್ದು ನಡೀತೈತಿ. ನಮ್ಮಲ್ಲಿ ಯಾರದಾರ? ಅಲ್ಲ, ನಿಮ್ದ ಪಕ್ಷ ಮೀಡಿಯಾ ಬಿಟ್ರೆ ಜನಪ್ರತಿನಿಧಿ. ನಾನ್ ಜನ ಪಾಪ ಹೋರಾಟ ಮಾಡಿದ್ರು, ಬೀದಿಗೆ ಬಿದ್ರು, ಎಲ್ಲಾರು ಹೋರಾಟ ಮಾಡಿದ್ರು, ಮಠಾಧೀಶರು ಬೀದಿಗೆ ಬಿದ್ದು ಹೋರಾಟ ಮಾಡಿದ್ರು. ಯಾವ ಕೇಸ್ನಾಗೂ ಆಗಿಲ್ಲ, ಅಂತ ಪ್ರಕರಣ ಒಳಗೆ ಮಾಡಿದ್ರು. ಆ ಮಠಾಧೀಶರಿಗೂ ವ್ಯಾಲ್ಯೂ ಇಲ್ಲ ಸರ್. ವೀರಶೈವ ಲಿಂಗಾಯತರ ಒಟ್ಟ ಈ ಕಾಂಗ್ರೆಸ್ ಪಾರ್ಟಿ ಒಳಗೆ ಬೆಳಿಬಾರ್ದು. ಆ ಷಡ್ಯಂತ್ರ ಐತಿ ಇಷ್ಟೇ.